ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ನೋಡಿ, ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈ ನ್ಯೂಮರಾಲಜಿ ಪ್ರಕಾರ ಈ ರಾಶಿ ಫಲದ ಬಗ್ಗೆ ಹೋಗೋದಕ್ಕಿಂತ ನಾವು ಯಾವಾಗಲೂ ಕೂಡ ಹಸ್ತ ಸಾಮುದ್ರಿಕೆಯಲ್ಲಿರುವಂತಹ ರೇಖೆಗಳನ್ನ ಮ್ಯಾಚ್ ಮಾಡಬೇಕು. ಇದರಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿ, ನಾಡಿ ಪಾಮಿಸ್ಟ್ರಿ, ಆಮೇಲೆ ಭಾರತೀಯ ಹಸ್ತ ಸಾಮುದ್ರಿಕ ಬಹಳಷ್ಟಿದೆ. ಇದ್ರಲ್ಲಿ ಸಂಶೋಧನೆಗಳು ಆಗಿದೆ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ನಿಮಗೆ ವಿವಾಹ ಯೋಗ, ಉದ್ಯೋಗ ಯೋಗ ಇದೆ ಅನ್ಕೊಳ್ಳಿ, ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ, ಮಾಳವ್ಯ ಯೋಗ ಇದೆ ಅನ್ಕೊಳ್ಳಿ, ಅದು ಹಸ್ತದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಇಲ್ಲಿರುವಂತಹ ಸೂಕ್ಷ್ಮ ರೇಖೆಗಳನ್ನ ನೋಡಿ ಜಾತಕ ಮತ್ತು ಹಸ್ತವನ್ನ ಮ್ಯಾಚ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಬರ್ತ್ ಟೈಮ್ ಸರಿ ಇರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್ ಯಾವ್ದೋ ಡೇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಸ್ತವನ್ನ ಪ್ರಮುಖವಾಗಿ ಪರಿಗಣಿಸಿ. ಯಾಕೆಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್, ನಿಮ್ಮ ಒಂದು ಲೈನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಬ್ರು ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಅದು ನಿಮ್ಮ ಇಂಡಿವಿಜುವಲ್, ವೈಯಕ್ತಿಕ. ಎರಡನ್ನೂ ಮ್ಯಾಚ್ ಮಾಡಿ ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆ, ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದ್ರ ಬಗ್ಗೆ ನನ್ನ ಸಂಶೋಧನೆ ಇದೆ. ನನ್ನ ಹತ್ರ ಸುಮಾರು 10,000 ಹಸ್ತದ ಫೋಟೋಗಳಿದೆ, ಜಾತಕಗಳನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಆವಾಗ ಏನಾಗುತ್ತೆ, ಹೇಳುವಂತ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೆ, ತುಂಬಾ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಕ್ರ ಗ್ರಹದ ಲೈನ್ಸ್ ಟಚ್ ಆಗ್ತಿರೋದು, ಹಸ್ತದಲ್ಲಿ ಶುಕ್ರದ ಲೈನ್ಸ್ ಗಳನ್ನ ನೋಡ್ಕೊಂಡು, ಜಾತಕವನ್ನು ನೋಡ್ಕೊಂಡು ಹೇಳೋದ್ರಿಂದ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಭೈರವಿ ಆಶ್ರಮವನ್ನು ಸಂಪರ್ಕಿಸಿ, ಕನ್ಸಲ್ಟೇಷನ್ ತಗೊಳ್ಳಿ, ಕಾಲಾವಕಾಶವನ್ನ ಕೊಡಿ. ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ವೃಷಭ ರಾಶಿ 2026 ಮೇ 18ನೇ ತಾರೀಕಿನ ನಂತರದಲ್ಲಿ ವೃಷಭ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್, ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ವೃಷಭ ರಾಶಿ ಒಂದು ಶುಕ್ರನ ಒಂದು ರಾಶಿ. ಶುಕ್ರ ಗ್ರಹ 2ನೇ ಮನೆಯಲ್ಲಿ ಗುರುವಿನ ಒಂದು ದೃಷ್ಟಿಲಿ ಇರುವಂತದ್ದು ನನಗೇನನ್ಸುತ್ತೆ ಅಂತಂದ್ರೆ, ಯೂಶುವಲ್ ಆಗಿ ಇದು ಬಹಳ ಒಳ್ಳೆಯದು. ಹಣಕಾಸಿನ ನೆರವು ನಿಮಗೆ ಒದಗಿ ಬರುತ್ತೆ. ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಹಣಕಾಸಿನ ಸಮಸ್ಯೆ, ಹಣಕಾಸಿನ ಒಂದು ಮುಗ್ಗಟ್ಟು ಏರ್ಪಟ್ಟಿರ್ಬೋದು. ಇದರಿಂದ ನೀವು ಹೊರಗಡೆ ಬರೋದಕ್ಕೆ ಶುಕ್ರನ ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ಹಣಕಾಸಿನ ಏರ್ಪಾಡು ಆಗುತ್ತೆ. ಎಲ್ಲೋ ಸಿಗಾಕೊಂಡಿರುವಂತಹ ಹಣ ನಿಮಗೆ ಸಿಗಬಹುದು, ವಾಪಸ್ ಸಿಗಬಹುದು, ಬರಬಹುದು. ಆಮೇಲೆ ಹಣಕಾಸಿನ ಜೊತೆಯಲ್ಲಿ ಒಂದು ಕುಟುಂಬದಲ್ಲೂ ಕೂಡ ಸಂತೋಷದ ನೆಮ್ಮದಿಯಾದ್ರೆ, 2ನೇ ಮನೆಯ ಕುಟುಂಬ ಸ್ಥಾನ ಅಂತ ಕೂಡ ನಾವು ನೋಡ್ತೀವಿ. ಈ ಪಾಸಿಬಿಲಿಟೀಸ್ ಕೂಡ ನಾವು ನೋಡ್ಬೋದು. ಎಗೈನ್ ಇಲ್ಲಿ ಬಂದು ಗುರುವಿನ ಜೊತೆಯಲ್ಲಿರುವಂತದ್ದು ವೈವಾಹಿಕ ಜೀವನದಲ್ಲಿ, ಎಸ್ಪೆಷಲಿ ಗಂಡಸರಿಗೆ, ಮೇಲ್ಗಳಿಗೆ ಇದು ಬಂದು ನಿಮಗೆ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ನೀವು ಕಲಹಗಳಿದ್ರೆ, ನೀವು ಇಷ್ಟಪಟ್ಟಿರೋ ನಿಮ್ಮಿಂದ ದೂರ ಆಗಿದ್ರೆ, ಪ್ರೀತಿಯಲ್ಲಾಗಿರ್ಬೋದು ಅಥವಾ ಕುಟುಂಬದಲ್ಲಾಗಿರ್ಬೋದು, ಇದು ಒಂದು ಕಾಂಪ್ರಮೈಸ್ ಆಗುವಂತ ಸಾಧ್ಯತೆ. ಕೋರ್ಟ್ ಅಲ್ಲಿ ಇರಲಿ, ಎಲ್ಲೇ ಇರಲಿ, ಕಾಂಪ್ರಮೈಸಿಂಗ್ ಚಾನ್ಸಸ್ ಅಧಿಕವಾಗಿರುತ್ತೆ. ಉತ್ತಮ ಸಮಯ ಇದನ್ನು ಉಪಯೋಗಿಸ್ಕೋಬೇಕು. ನೋಡಿ, ನಮಗೆ ಅವಕಾಶಗಳು ಬಂದಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಎಲ್ಲದೂ ಕೂಡ ಹಾಗೆ ಆಟೋಮೆಟಿಕ್ ಆಗಿ ನಡೆಯಲ್ಲ. ಭಗವಂತ ನಮಗೆ ಮೆದುಳನ್ನ ಕೊಟ್ಟಿದ್ದಾನೆ, ಬುದ್ಧಿನ ಕೊಟ್ಟಿದ್ದಾನೆ, ಆಲೋಚನೆ ಮಾಡ್ಬೇಕಾಗತ್ತೆ. ಇವೆಂಟ್ಗಳು ನಡೀತಾ ಇರುತ್ತೆ, ನಾವು ಕೂಡ ಅದರಲ್ಲಿ ಬದಲಾವಣೆಗಳ ಮಾಡ್ಕೋಬಹುದು. ಎಗೇನ್ ಈ ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಗಳು ಬರ್ಬೋದು. ಇರುವಂತ ಪ್ರಾಪರ್ಟಿಗೆ ಬಂದು ಯಾರೋ ಟ್ರೆಸ್ ಪಾಸ್ ಮಾಡಿ ಕಿರಿಕಿರಿಗಳನ್ನ ಉಂಟು ಮಾಡಬಹುದು, ಪ್ರಾಪರ್ಟಿಲಿ ಸಮಸ್ಯೆಗಳು ಉಂಟಾಗಬಹುದು. ಇತ್ತೀಚೆಗೆ ತಗೊಂಡೆ ಸರ್ ಕಿರಿಕಿರಿಗಳಾಗ್ತಾ ಇದೆ ಅಂತ ಹೇಳ್ತೀರಾ, ಈ ಚಾನ್ಸಸ್ ಎಲ್ಲ ನಿಮಗೆ ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದ ಆಗುತ್ತೆ. ಕುಟುಂಬದಲ್ಲಿ ಒಡಕು, ಕಿರಿಕಿರಿ, ತುಂಬಾ ಚೆನ್ನಾಗಿದ್ದಂತಹ ಕುಟುಂಬದಲ್ಲಿ ಅನೇಕ ಕಿರಿಕಿರಿಗಳು, ಸಮಸ್ಯೆಗಳು ಉಂಟಾಗಬಹುದು. ಜಾಗ್ರತೆಯಿಂದ ಇರಿ. ಮಾತಿನ ಮೇಲೆ ನಿಗಾ ಇಲ್ಲ. 2ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಯೂಶುವಲಿ ಹೆಣ್ಣು ಮಕ್ಕಳಿಂದಾನೇ ಈ ಜಗಳಗಳು, ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ. ಚತುರ್ಥ ಭಾವದಲ್ಲಿ ಕೇತು ಮತ್ತು 2ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ. ಸೊ ಕೇರ್ಫುಲ್ ಆಗಿರಿ, ಮಾತುಗಳ ಮೇಲೆ ನಿಗಾ ಇರ್ಲಿ. ರಾಶಿಯಲ್ಲಿ ಇರುವಂತಹ ಬುಧ ಮತ್ತೆ ಚಂದ್ರ ಮತ್ತೆ ಸೂರ್ಯನಿಂದ ಯೂಶುವಲ್ ಆಗಿ ಏನಾಗುತ್ತೆ ಅಂತಂದ್ರೆ, ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕಾಂಪ್ರಮೈಸಿಂಗ್ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಆಮೇಲೆ ಫೈನಾನ್ಸ್ ವಿಚಾರಕ್ಕೆ ಬಂದಂತೆ ಕೂಡ ಬಹಳ ಪ್ರೋಗ್ರೆಸ್ ನೀವು ನೋಡ್ತೀರಾ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಪ್ರಾಪರ್ಟಿ ಖರೀದಿಯನ್ನ ಮುಂದಕ್ಕೆ ಹಾಕಿ. ಕರಿಯರ್ ರಿಲೇಟೆಡ್ ಆಗಿ ನಾವು ನೋಡಿದ್ರೆ, ರಾಹುವಿನ 10ನೇ ಸ್ಥಾನದಲ್ಲಿ ಇರುವಂತದ್ದು. ರಾಹು ಯಾವಾಗಲೂ ಕೂಡ ಸಡನ್ ಆಗಿ ಬದಲಾವಣೆಗಳನ್ನು ನೀಡುವಂಥದ್ದು. ರಾಹು ಗ್ರಹ ಒಂದು ಅನ್ಯೂಶುವಲ್ ವೇಯಲ್ಲಿ ಸಡನ್ ಆಗಿ ಹೊಸ ಜಾಬ್ ನ ಕೊಡ್ಬೋದು, ಇರೋ ಜಾಬ್ ಇಂದ ನೀವು ಹೊರಗಡೆ ಬರಬಹುದು, ಜಾಬ್ ನ ಬಿಟ್ಟು ಬಿಸ್ನೆಸ್ ಗೆ ಬರಬಹುದು. ಈ ತರ ಚಾನ್ಸಸ್ ಎಲ್ಲ ಇರುತ್ತೆ. ರಾಹು ಯಾವಾಗ್ಲೂ ಸಹ ಸಡನ್ ಚೇಂಜಸ್ ನ ಮಾಡೋದ್ರಿಂದ, ಯೂಶುವಲ್ ಆಗಿ ಜ್ಯೋತಿಷ ಗ್ರಂಥಗಳಲ್ಲಿ ಕುಂಭರಾಶಿನ ಸ್ವರಾಶಿ ಅಂತ ಹೇಳಿ ಕರೆದಿದ್ದಾರೆ ರಾಹು ಗ್ರಹಕ್ಕೆ. ಇದು ನಿಮಗೆ ಅನುಕೂಲವಾಗಬಹುದು. ಒಳ್ಳೆಯ ಜಾಬ್ ಸಿಗುವಾಗ ಸಾಧ್ಯತೆ ಆಗುತ್ತೆ. ಎಸ್ಪೆಷಲಿ ಬಂದು ಯಾರಾದ್ರೂ ಬಂದು ಈಗ ಮೆಡಿಕಲ್ ಫೀಲ್ಡ್ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಿದೆ, ಮೆಡಿಕಲ್ ಇಡುವಂಥದ್ದು, ಔಷಧಿಗಳನ್ನ ಮಾರುವಂಥದ್ದು, ಕೆಮಿಕಲ್ಸ್ ನ ಮಾರುವಂಥದ್ದು, ಪೆಸ್ಟಿಸೈಡ್ಸ್ ಗಳನ್ನ ಮಾರುವಂಥದ್ದು, ಈ ತರ ಬಿಸ್ನೆಸ್ ಗಳು ಮಾಡೋರಿಗೆ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟದ ಲಾಭವನ್ನ, ಅಭಿವೃದ್ಧಿಯನ್ನ ರಾಹು ಕೊಡ್ತಾನೆ. ಸೇಮ್ ಟೈಮ್ ಜಾಬ್ ಅಲ್ಲೂ ಕೂಡ
ಯಾರಾದ್ರೂ ಕೂಡ ವಿದೇಶಕ್ಕೆ ಸಂಬಂಧಪಟ್ಟಂತಹ ಕಂಪನಿಗಳಲ್ಲಿ ಜಾಬ್ಗಳನ್ನ ಮಾಡ್ತಾ ಇದ್ದಾರೆ, ವಿದೇಶ ಅಂದ್ರೆ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯ, ಅವ್ರಿಗೆ ಅನುಕೂಲಗಳಾಗುತ್ತೆ. ಬೀದಿ ಬದಿಯ ವ್ಯಾಪಾರಿಗಳು, ಸಣ್ಣ ಸಣ್ಣ ವ್ಯಾಪಾರಗಳು ಮಾಡೋರಿಗೂ ಕೂಡ ಹಣಕಾಸಿನ ಅಭಿವೃದ್ಧಿ ಖಂಡಿತವಾಗಲೂ ಇದೆ. ಆಮೇಲೆ ವಿವಾಹದ ಪ್ರಾಪ್ತಿ ಆಗುವಂತ ಸಾಧ್ಯತೆ ಮ್ಯಾಕ್ಸಿಮಮ್ ಇದೆ. 11ನೇ ಮನೆಯಲ್ಲಿ ಇರುವಂತಹ ಶನಿಗ್ರಹ ಬಂದು ಯೂಶುವಲ್ ಆಗಿ ಈ ರಾಶಿಯಲ್ಲಿ ಜನಿಸಿದಂತಹ ತಂದೆಯರಿಗೆ, ನಿಮ್ಮ ತಂದೆಯರಿಗೆ ಹಣಕಾಸಿನ ಲಾಭ ಅಭಿವೃದ್ಧಿ ಆಗುತ್ತೆ. ಎಷ್ಟು ದಿನ ನಮ್ಮ ತಂದೆಗೆ ಲಾಸ್ ಆಗ್ತಿತ್ತು ಸರ್, ಬಿಸ್ನೆಸ್ ಚೆನ್ನಾಗಿದೆ, ಅವರಿಗೆ ಅಭಿವೃದ್ಧಿಯನ್ನ ನಾವು ಖಂಡಿತವಾಗ್ಲೂ ನೋಡ್ಬೋದು. ಶುಭ ಸ್ಥಳಕ್ಕೆ ಭೇಟಿ ಕೊಡ್ತೀರಾ, ಶುಭ ಕಾರ್ಯಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತೀರಾ, ಬಹಳ ಸಂತೋಷಕರ ವಾತಾವರಣ ಇದೆ. ಬಟ್ ಚತುರ್ಥದಲ್ಲಿ ಕೇತು ಯಾವಾಗಲೂ ಮನೆಯಲ್ಲಿ ಸ್ನೇಹಿತರ ಮಧ್ಯೆ ಕಿರಿಕಿರಿ ಬರುತ್ತೆ. ಸ್ನೇಹಿತರಿಗೂ ನಿಮಗೂ ಅನವಶ್ಯಕ ಕಿರಿಕಿರಿಗಳಾಗಿ ನಿಮ್ಮ ನೆಮ್ಮದಿ ಹಾಳಾಗುವಂತ ಸಾಧ್ಯತೆಗಳಿರುತ್ತೆ.